ನಿನ್ನೆ ಮಂಗಳೂರಿನಲ್ಲಿ ವೇಣುಗೋಪಾಲ್ ಅವರನ್ನ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿದ್ರು. ಈ ಭೇಟಿಗೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೋಡಿ, ವೇದಿಕೆ ಮೇಲೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ, ಚರ್ಚೆ ಆಗಿದೆ ಅನ್ನೋದೆಲ್ಲವೂ ಕೂಡ ಸುಳ್ಳು, ಊಹಾಪೋಹ. ವೇದಿಕೆ ಮೇಲೆ ಯಾವುದೇ ರಾಜಕೀಯ ಚರ್ಚೆ ಆಗಿಲ್ಲ, ಚರ್ಚೆ ಆಗಿದೆ ಅನ್ನೋದೆಲ್ಲವೂ ಊಹಾಪೋಹ. ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಭೇಟಿ ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಊಟ ಮಾಡೋದು, ಜೊತೆಯಲ್ಲಿ ಓಡಾಡೋದು ಸಾಮಾನ್ಯ. ಒಟ್ಟಿಗೆ ಪ್ರಯಾಣ ಮಾಡಿದ್ರೆ ಬಿಜೆಪಿ ಅವ್ರಿಗೆ ಏನ್ ಆತಂಕ? ಬಿಜೆಪಿ ಅವ್ರು ದೊಡ್ಡದಾಗಿ ಮಾಡಿದ್ರೆ ನಾವು ಇನ್ನಷ್ಟು ಜಾಸ್ತಿ ಮಾಡ್ತೀವಿ ಅಂತ ಮಂಗಳೂರಿನಲ್ಲಿ ಸಿಎಂ ಡಿಸಿಎಂ ಪರ ಘೋಷಣೆ ಸಮರ ಕೂಡ ಆಗಿತ್ತು. ಒಬ್ಬೊಬ್ಬ ನಾಯಕರಿಗೆ ಒಂದಷ್ಟು ಅಭಿಮಾನಿಗಳಿರ್ತಾರೆ, ಅವ್ರು ಜೈಕಾರ ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ತಪ್ಪು ಅಂತ ಹೇಳಕ್ಕಾಗತ್ತಾ? ಸಮಸ್ಯೆಗಳು ಬಗೆಹರಿದ್ರೆ ಇವೆಲ್ಲ ಸಂಪೂರ್ಣ ನಿಂತಾಗುತ್ತೆ ಅಂತ ಗೃಹ ಸಚಿವ ಪರಮೇಶ್ವರ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್. ಅಂದ್ರೆ ನಿನ್ನೆ ಏನಾದ್ರು ಚರ್ಚೆ ಆಯ್ತಾ, ಹೈಕಮಾಂಡ್ ಏನಾದ್ರು ಮೆಸೇಜ್ ಪಾಸ್ ಮಾಡಿತಾ ವೇಣುಗೋಪಾಲ್ ಅವ್ರ ಕೈಲಿ ಅಂತ ಕೇಳಿದ ಪ್ರಶ್ನೆಗೆ ಅಂತದ್ದೇನ್ ಆಗಿಲ್ಲ ಅಂತ ಕ್ಲಾರಿಟಿ ಕೊಟ್ಟಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಪಕ್ಕದಲ್ಲೇ ಕೂತಿದ್ದೆ 2 ಗಂಟೆ ಚರ್ಚೆ ಮಾಡಿದೆ ಸರ್. ನಾನು ಪಕ್ಕದಲ್ಲೇ ಕೂತಿದ್ನಪ್ಪ 2 ಗಂಟೆ. ಪವರ್ ಶಿಫ್ಟಿಂಗ್ ಬಗ್ಗೆ ಏನೋ ಮಾತಾಡೋದು ಸರ್. ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ. ನಾರಾಯಣ ಗುರು ಅವರು ಏನೋ ಅವ್ರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನು ಮಾತಾಡಿದ್ವಿ ವಿನಃ ನಾವು ಯಾವುದು ಸಚಿವರ ನಿಯೋಗ ಹೋಗ್ಬೇಕು ಅಂತೆಲ್ಲ ಚರ್ಚೆ ಆಗಿತ್ತು. ನಿನ್ನೆ ಅವರೇ ಬಂದಿದ್ರು, ವೇಣುಗೋಪಾಲ್ ಅವರೇ, ಚರ್ಚೆ ಇತ್ತು. ಸಚಿವರ ನಿಯೋಗ ಹೋಗಬೇಕು ಅಂತ ಎಲ್ಲಿ ಬಂದಿತ್ತು? ಅಲ್ಲ, ಗೊಂದಲ ಇಲ್ಲ ಅಂದ್ರೆ ಈಗ ಆಚೆ ಕಡೆ ಜನ ಏನೋ ಜೈಕಾರ ಹಾಕೋದಕ್ಕೆ ಏನು ತಡೆ ಮಾಡೋಕ್ಕಾಗುತ್ತೆ? ನಾನು ನಿನ್ನೆನೂ ಹೇಳಿದೆ, ನಾನು ಒಬ್ಬೊಬ್ಬ ಲೀಡ್ರಿಗೆ ಒಂದೊಂದು ಅಷ್ಟು ಜನ ಅಭಿಮಾನಿಗಳಿರ್ತಾರೆ. ಅವರು ಸ್ವಾಭಾವಿಕವಾಗಿ ಆ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅಥವಾ ಇನ್ನೊಂದು ಸಚಿವರಾಗಬೇಕು, ಇನ್ನೊಂದು ಆಗಬೇಕು ಅಂತ ಹೇಳಿ ಅವರು ಜೈಕಾರ ಹಾಕ್ತಾ ಇರ್ತಾರೆ ಹೋದಾಗ ಬಂದಾಗೆಲ್ಲ. ಅದನ್ನು ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಭೇಟಿ ಮಾಡೋದು, ಪಕ್ಕದಲ್ಲೇ ಕೂತಿದ್ದೆ 2 ಗಂಟೆ ಚರ್ಚೆ ಮಾಡಿದೆ ಸರ್. ನಾನು ಪಕ್ಕದಲ್ಲೇ ಕೂತಿದ್ನಪ್ಪ 2 ಗಂಟೆ. ಪವರ್ ಶಿಫ್ಟಿಂಗ್ ಬಗ್ಗೆ ಏನೋ ಮಾತಾಡೋದು ಸರ್. ಯಾವುದು ರಾಜಕೀಯದ ಬಗ್ಗೆ ನಾವು ಮಾತಾಡಲೇ ಇಲ್ಲ. ನಾರಾಯಣ ಗುರು ಅವರು ಏನೋ ಅವ್ರ ಬಗ್ಗೆ, ಅವರ ಕಾಂಟ್ರಿಬ್ಯೂಷನ್ ಬಗ್ಗೆ ಅದನ್ನು ಮಾತಾಡಿದ್ವಿ. ಯಾರು ಮಾಡಿದ್ದಾರೆ ಆರೋಪ? ಅಲ್ಲ, ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ. ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು. ಪಕ್ಷದೊಳಗೆ ಚರ್ಚೆ ಅದೇ ಊಟ ಮಾಡೋದು, ಜೊತೆಯಲ್ಲಿ ಓಡಾಡೋದು, ಮತ್ತು ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ. ಬಿಜೆಪಿ ಅವ್ರಿಗೆ ಏನು ಆತಂಕ ಇಲ್ಲ ಸರ್, ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ ಆತಂಕ. ನಾನು ಅದಕ್ಕೆ ಕೇಳಿದ್ದು ಅವರಿಗೆ. ನಾನು ಅವ್ರಿಗೆ ಯಾಕೆ ಕೇಳಿದೆ ಅಂದರೆ, ಯಾರು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಅವ್ರಿಗೆ ಉತ್ತರ ಕೊಡೋಣ. ಯಾರು ಮಾಡಿದ್ದಾರೆ ಆರೋಪ? ಅಲ್ಲ, ಆರೋಪ ಯಾರು ಮಾಡಿದ್ದಾರೆ ನಾನೆಲ್ಲೂ ಕೇಳಲಿಲ್ಲಪ್ಪ. ಯಾರು ಆರೋಪ ಮಾಡಿ ಸ್ಪೆಸಿಫಿಕ್ ಆಗಿ ಹೇಳಿದರೆ ಅವ್ರ ಮೇಲೆ ಉತ್ತರ ಕೊಡ್ತೀನಿ ನಾನು. ಪಕ್ಷದೊಳಗೆ ಚರ್ಚೆ ಅದೇ ಊಟ ಮಾಡೋದು, ಜೊತೆಯಲ್ಲಿ ಓಡಾಡೋದು, ಮತ್ತು ನಾವು ಜೊತೆಯಲ್ಲಿ ಟ್ರಾವೆಲ್ ಮಾಡೋದು, ಅದೇ ಒಂದು ಆತಂಕ ಸೃಷ್ಟಿ ಮಾಡೋದಾದರೆ ಭಾರತೀಯ ಜನತಾ ಪಾರ್ಟಿಗೆ ಇನ್ನೂ ಜಾಸ್ತಿ ಮಾಡ್ತೀವಿ. ಬಿಜೆಪಿ ಅವ್ರಿಗೆ ಏನು ಆತಂಕ ಇಲ್ಲ ಸರ್, ಕಾಂಗ್ರೆಸ್ ಅವ್ರಿಗೆ ಸ್ವಲ್ಪ